ಹೇಳ್ರಿ ಯಾರು ಕೊಟ್ರಂತ ದಾಖಲೆ ನೀವು ತಗೋಬಾರ್ದು. ಮತ್ತೆ ಕಾಂಗ್ರೆಸ್ನವ್ರು ದಾಖಲೆ ಕೊಟ್ಟು ತಗೋಬಾರ್ದು. ಕಾಂಗ್ರೆಸ್ನವ್ರು ಮುಟ್ಬಾರ್ದಲ್ಲ ನೀವು. ಏನ್ರಿ ಈ ತರ ಮಾತಾಡೋದು? ಕೇಂದ್ರ ಸಚಿವರಿದ್ದಾರೆ, ದಾಖಲೆಗಳು ಬಹಿರಂಗವಾಗಿದ್ದಾವೆ ಎಲ್ಲ. ಎನಿ ಡಾಕ್ಯುಮೆಂಟ್ ಇಸ್ ಪಬ್ಲಿಕ್ ಡೊಮೈನ್ ಅಲ್ಲಿ. ಆರ್ಟಿ ಹಾಕಿದ್ರೆ ಸಿಗುತ್ತೆ. ಕಾಂಗ್ರೆಸ್ ಅಂದ್ರೆ ನೀವು ಕಾಂಗ್ರೆಸ್ ಜೊತೆ ಸೆಟ್ಟಿಂಗ್ ಆಗಿದ್ದೀರಾ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಸೆಟ್ಟಿಂಗ್ ಆಗಿದಾರ, ಡಾಕ್ಯುಮೆಂಟ್ಸ್ ಸೆಟ್ಟಿಂಗ್ ಆಗಿದಾರ. ಸುಮ್ಮನೆ ಬರೋದು, ಆರ್ಕಿ ಉತ್ತರ ಕೊಡೋದು, ಹೋಗೋದು. ಸ್ವಲ್ಪ ಆಕ್ಚುಲಿ ಈಸ್ ಸೀನಿಯರ್ ಮೋಸ್ಟ್ ಒನ್ ಆಫ್ ದ ಗ್ರೇಟೆಸ್ಟ್, ಒನ್ ಆಫ್ ದ ನಮ್ಮ ಧಾರವಾಡನಲ್ಲಿ ಬಂದಲ್ಲಿ 5 ಟೈಮ್ ಗೆದ್ದಿದ್ದೀರಿ. ಸೊ ಪ್ಲೀಸ್ ಸ್ಪೀಕ್ ಸಮಥಿಂಗ್ ವಿಚ್ ಇಸ್ ರೀಸನಬಲ್ ಆಗಿ. ಕಾಂಗ್ರೆಸ್ನವರೇ ಕೊಡ್ತಾರೆ ಏನಂದ್ರೆ ಈ ತರ. ಇದಕ್ಕೆ ನಾನೇಂದು ಉತ್ತರ ಕೊಡ್ಲಿಪ್ಪ? ಕಾಂಗ್ರೆಸ್ನವ್ರು ಕೊಟ್ಟು ನಾವೇನ್ ಮಾಡ್ಬೇಕು ಹೇಳ್ರಿ? ಪ್ರಯೋಜನ ಆಗಿಲ್ಲ, ಇದನ್ನ ಮಾಡ್ತಾರೆ ಸತ್ಯನ ಸರ್. ಹಂಗಿದ್ರೆ ಶಾಸಕರು ಖರೀದಿ ಮಾಡಿದ್ದು ಅವ್ರಿಗೆ ಕೇಳಲ್ಲ ಬಿಜೆಪಿ ಅವರಿಗೆ. ನೀವೇ ಹೇಳಿದ್ರಲ್ಲ ಸರ್, ಈಗ ಏನಂತ ಕಾಂಗ್ರೆಸ್ ಅವರು 100% ಪ್ರಯತ್ನ ಮಾಡಿದಾರ್ರಿ ಶಾಸಕರನ್ನ. ಅಲ್ಲ ಮುಗಿಸ್ತೀನಿ. ರವಿ ಗಾಣಿಗರ್ ಹೇಳಿರ್ತಕ್ಕಂಥದ್ದು ಅವ್ರನ್ನ ನೀವು ಕೇಳಿ. ನನ್ನ ಹತ್ರ ನಿಮಗೂ ಮಾಹಿತಿ ಇಲ್ವಾ? ಬಿಜೆಪಿ ಸರ್ಕಾರ ಅಂದ್ರೆ ಫ್ರೀ ಹೋಗ್ಬಿಡ್ತಾರ ಬಿಜೆಪಿ ಯಾರನ್ನ? ಅಲ್ಲ ನಿಮ್ಮ ಅನುಭವ ಏನಿಸುತ್ತೆ? ಮತ್ತೆ ಎಲ್ಲರೂ ಮತ್ತೆ ಖರೀದಿ ಮಾಡೇ ಮಾಡ್ತಾರೆ. ಅವ್ರು ಖರೀದಿ ಮಾಡಿದ್ರೆ ನಂಬರ್ ಇದೆ. ಯಾಕಂದ್ರೆ ಅದಾನಿ ಅಂಬಾನಿ ದುಡ್ಡಿದೆ. ಯಾಕಂದ್ರೆ ಅದಾನಿಗೆ ಹೇಳನಲ್ಲ 11 ಲಕ್ಷ ಕೋಟಿ ಲಾಭ ಇದೆ. ಬಹಳ ಕಷ್ಟ ಬಿದ್ದು ದುಡಿತಕ್ಕಂಥವ್ರು ಅದಾನಿ. ಸೊ ಅವ್ರ ದುಡ್ಡು ತಗೊಂಡು ಮತ್ತೆ ನಡೆಸಬೇಕು. ಮತ್ತೆ ಅವ್ರ ಪರವಾಗಿ ಅವ್ರು ಹೇಳಿರ್ತಕ್ಕಂಥ ಸರ್ಕಾರಗಳಾಗಬೇಕು. ಯಾರು ಅವ್ರ ವಿರುದ್ಧ ಮಾತಾಡ್ತಾರೋ ಆ ಸರ್ಕಾರಗಳು ಬಿಡಿಸಬೇಕು. ಬೇರೆ ಏನಿದೆ? ಬೇರೆ ಕಳೆದ 10 ವರ್ಷದಿಂದ ಏನಾಗೈತಿ ಹೇಳ್ರಿ? ಪ್ರಹ್ಲಾದ್ ಜೋಶಿ ಅವ್ರು ಕೇಳ್ರಿ, 10 ವರ್ಷದಿಂದ ಏನಾಗೈತಿ ದೇಶದ ಕತೆ ಹೇಳ್ತಾರ? ಚರ್ಚೆ ಮಾಡ್ತಾರ? 1 to 1 ಬರ್ತಾರ? ಸುಮ್ಮನೆ ಹೇಳೋದು, ನಿಮಗೆ ಕರ್ಸೋದು, ಒಂದು ಪ್ರೆಸ್ ಮೀಟ್ ಮಾಡೋದು, ಹೋಗ್ಬಿಡೋದು. ಕೇಳ್ರಿ ಅವರಿಗೆ. ಈ ದೇಶದ ಆಗುಹೋಗುಗಳ ಬಗ್ಗೆ ಕೇಳ್ರಿ. 11ನೇ ವರ್ಷ ಆಯ್ತು ಪ್ರಧಾನಮಂತ್ರಿ ಆಗಿ. ದಯಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಈ ದೇಶದ ಎಲ್ಲ ಆಗುಹೋಗುಗಳಿಗೆ ಏನೈತಂತ ಅವ್ರ ಮುಖಾಂತರ ನಾವು ಕೇಳಬೇಕು. ಅದಕ್ಕೆ ಒಂದ್ಸಲಿ ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಯಾಕೆ ಮೋದಿ ಸಾಹೇಬ್ರು ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಒಂದ್ಸಲಿ ಪ್ರೆಸ್ ಮೀಟ್ ಮಾಡಕ್ ಹೇಳಿ. ಚಾಲೆಂಜ್ ಮಾಡ್ತೀವಿ ನಾವು ಕೂಡ. ಬಹಿರಂಗವಾಗಿ ಕರೆಸ್ರಿ ಎಲ್ಲ ಕಡೆ, ಎಲ್ಲ ರಾಜ್ಯಗಳೆಲ್ಲ ಅಥವಾ ಇಂಡಿಯಾದಲ್ಲಿ ಎಲ್ಲ ಬಂದು ನ್ಯೂ ದೆಹಲಿನ ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಸಲ ಎಲ್ಲ ಉತ್ತರ ಸಿಕ್ಬಿಡ್ತಲ್ಲ, ಇಡೀ ದೇಶಕ್ಕೆ ಉತ್ತರ ಸಿಗುತ್ತೆ. ಪ್ರಪಂಚಕ್ಕೆ ಹೋಗಿ ಸುಮ್ಮನೆ ಬುದ್ಧಿವಂತಿಕೆ ಹಂಚಕೋದಕ್ಕಿಂತ ಎಷ್ಟು ಬುದ್ಧಿವಂತಿಕೆ ಗುರ್ತಾಗತ್ತಲ್ಲ. ಮಾತಾಡಕ್ ಹೇಳ್ರಿ. ಇವೆಲ್ಲ ಏನ್ ಮಾತಾಡೋದು ಬೇಡ. ಬರೋದು ಸುಮ್ಮನೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದು, ಹೋಗ್ಬಿಡೋದಾ? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನೀವು ಸಚಿವರಿದ್ದೀರಿ, ಕೇಂದ್ರದಲ್ಲಿದ್ದೀರಿ. ಕೇಂದ್ರ ಸರ್ಕಾರದ ಎಷ್ಟು ರೊಕ್ಕ ಕೊಡ್ತತೆ? ಈ ಬಜೆಟ್ ನಲ್ಲಿ ಎಷ್ಟು ರೊಕ್ಕ ಬಂದತೆ? ಕಳೆದ 10 ವರ್ಷದಿಂದ ಎಷ್ಟು ದುಡ್ಡು ಬಂದಿತ್ತು? ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೇದು. ಅದು ಬಿಡೋದು ಸುಮ್ಮನೆ ಸಿದ್ದರಾಮಯ್ಯ ಬಗ್ಗೆ ಮಾತನಾಡೋದು. ಕಾಂಗ್ರೆಸ್ನವ್ರು ಸರ್ಟಿಫಿಕೇಟ್ ಕೊಟ್ಟಾರೆ, ಕಾಂಗ್ರೆಸ್ನವ್ರು ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟರೆ, ಇದು ನಮಗೆ ಕೇಳಿದ್ರೆ ಇದೇನು ಅಭಿವೃದ್ಧಿನ? ಇದು ಅಭಿವೃದ್ಧಿನ? ಡೆವಲಪ್ಮೆಂಟ್ ಅದು ಏನ್ರಿ? ಇದು ಅಭಿವೃದ್ಧಿ ಡೆವಲಪ್ಮೆಂಟ್ ಅವರು? ಮತ್ತೆ ಏನ್ ಮಾತಾಡ್ತಾರ ಅವರು?